2026ರ ಬಜೆಟ್ ಬಂದಿದೆ. ಹೆಡ್ಲೈನ್ಗಳಂತೂ ಎಲ್ಲರೂ ನೋಡಿರ್ತಾರೆ. ಆದರೆ ಹೆಡ್ಲೈನ್ಗಳ ಆಚೆಗೆ ಈ ನಂಬರ್ಗಳು, ಅಂಕಿಅಂಶಗಳು ನಿಜವಾಗ್ಲೂ ಹೇಳ್ತಿರೋ ಕಥೆ ಏನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲಿಗೆ ಬಜೆಟ್ ಭಾಷಣದಲ್ಲಿ ಭವಿಷ್ಯದ ಭಾರತದ ಒಂದು ದೊಡ್ಡ ಚಿತ್ರಣವನ್ನೇ ಕಟ್ಟಿಕೊಡ್ಲಾಯಿತು. ಕೇಳುವುದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೆಮಿಕಂಡಕ್ಟರ್ ಮಿಷನ್ 2.0, ದೇಶದಾದ್ಯಂತ 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳು, 15,000 ಶಾಲೆಗಳಲ್ಲಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್. ಅಬ್ಬಬ್ಬಾ, ಕೇಳೋಕೆ ಎಷ್ಟೊಂದು ಅದ್ಭುತ ಅಲ್ವಾ? ಪಟ್ಟಿ ದೊಡ್ಡದಿದೆ. ಆದರೆ ಈ ಭರವಸೆಗಳೆಲ್ಲ ಒಂದ್ ಕಡೆ, ಸಂಖ್ಯೆಗಳು ಹೇಳ್ತಿರೋ ಕಥೆನೇ ಬೇರೆನಾ? ಈ ದೊಡ್ಡ ದೊಡ್ಡ ಘೋಷಣೆಗಳಿಗೂ ಬಜೆಟ್ ಪುಸ್ತಕದಲ್ಲಿರೋ ಅಸಲಿ ಅಂಕಿ ಅಂಶಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಇಲ್ವಾ? ಇದನ್ನೇ ನಾವೀಗ ತಿಳ್ಕೊಳ್ಬೇಕಾಗಿರೋದು. ಸರಿ, ಈ ದೊಡ್ಡ ದೊಡ್ಡ ಮಾತುಗಳ ಮಧ್ಯೆ ನಿಮ್ಮ ಹಾಗೆ ತೆರಿಗೆ ಕಟ್ಟೋ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನೋ? ಸಾಮಾನ್ಯವಾಗಿ ಎಲ್ಲರ ತಲೆಗೂ ಬರೋ ಮೊದಲನೇ ಪ್ರಶ್ನೆನೇ ಇದು. ಬನ್ನಿ ಮೊದಲು ಇದಕ್ಕೆ ಉತ್ತರ ಹುಡ್ಕೋಣ. ಮಾರುಕಟ್ಟೆಯಲ್ಲಿ ಖರ್ಚು ಹೆಚ್ಚಾಗಲಿ ಅಂತ ಜನ ತೆರಿಗೆಯಲ್ಲಿ ಏನಾದ್ರೂ ವಿನಾಯಿತಿ ಸಿಗಬಹುದು ಅಂತ ಎದುರು ನೋಡ್ತಿದ್ರು. ಆದ್ರೆ ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲಾಗಲಿ ದರಗಳಲ್ಲಾಗಲಿ ಯಾವುದೇ ಬದಲಾವಣೆ ಆಗಿಲ್ಲ. ಇದ್ದಿದ್ದು ಇದ್ದ ಹಾಗೆ ಇದೆ. ಒಂದು ಕಡೆ ತೆರಿಗೆಯಲ್ಲಿ ವಿನಾಯಿತಿ ಸಿಗ್ಲಿಲ್ಲ, ಸರಿ. ಆದ್ರೆ ಇನ್ನೊಂದು ಕಡೆ ತೆರಿಗೆ ಭಾರ ಜಾಸ್ತಿಯಾಗಿದೆ. ಯಾರಿಗೆ ಅಂತೀರಾ? ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಿಗೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ STT ಅದನ್ನ ಜಾಸ್ತಿ ಮಾಡಿದ್ದಾರೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರ್ ಮೇಲೆ ಇದರ ಪರಿಣಾಮ ದೊಡ್ಡದಿದೆ. ಹಾಗಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಎಲ್ಲಿಂದ ಬರುತ್ತೆ ಮತ್ತೆ ಎಲ್ಲಿಗೆ ಹೋಗುತ್ತೆ? ಈ ದೊಡ್ಡ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ದೆ ನಾವು ಯಾವುದೇ ನಿರ್ದಿಷ್ಟ ಯೋಜನೆಯನ್ನ ವಿಶ್ಲೇಷಣೆ ಮಾಡೋದು ಸರಿಯಾಗಲ್ಲ. ಸೊ ಲೆಟ್ಸ್ ಡೈವ್ ಇನ್. 2026-27ನೇ ಸಾಲಿಗೆ ಸರ್ಕಾರದ ಒಟ್ಟು ಬಜೆಟ್ ಗಾತ್ರ ಬರೋಬ್ಬರಿ 53.47 ಲಕ್ಷ ಕೋಟಿ ರೂಪಾಯಿಗಳು. ಇದು ಹಿಂದಿನ ವರ್ಷಕ್ಕಿಂತ ಸುಮಾರು 5.57% ಹೆಚ್ಚು. ಇಷ್ಟು ದೊಡ್ಡ ಮೊತ್ತ ಎಲ್ಲಿಂದ ಬರುತ್ತೆ? ಇಲ್ಲೊಂದು ಆಶ್ಚರ್ಯಕರವಾದ ವಿಷಯವಿದೆ. ಸರ್ಕಾರದ ಬೊಕ್ಕಸಕ್ಕೆ ಬರೋ ಹಣದಲ್ಲಿ ಅತಿ ದೊಡ್ಡ ಪಾಲು ಸಾಲದ್ದು. ಹೌದು, ನೀವು ಕೇಳಿದ್ದು ಸರಿ. ಬರೋಬ್ಬರಿ 24% ಹಣ ಸಾಲದಿಂದಾನೇ ಬರುತ್ತೆ. ಅದರ ನಂತರ 2ನೇ ಸ್ಥಾನದಲ್ಲಿರೋದು ನಿಮ್ಮ ಹಾಗೆ ಜನಸಾಮಾನ್ಯರು ಕಟ್ಟೋ ಆದಾಯ ತೆರಿಗೆ. ಸರಿ, ಹಣ ಬರೋದು ನೋಡಿದ್ವಿ. ಈಗ ಅದು ಎಲ್ಲಿಗೆ ಹೋಗುತ್ತೆ ಅಂತ ನೋಡೋಣ. ರಾಜ್ಯಗಳಿಗೆ ತೆರಿಗೆಯಲ್ಲಿ ಅವುಗಳ ಪಾಲು ಕೊಟ್ಟ ಮೇಲೆ ಸರ್ಕಾರದ 2ನೇ ಅತಿ ದೊಡ್ಡ ಖರ್ಚು ಯಾವುದಕ್ಕೆ ಗೊತ್ತಾ? ಯಾವುದೇ ಹೊಸ ಯೋಜನೆಗಲ್ಲ, ಬದಲಾಗಿ ಹಿಂದೆ ಮಾಡಿದ ಸಾಲಗಳಿಗೆ ಬಡ್ಡಿ ಕಟ್ಟೋದಿಕ್ಕೆ. ಯೋಚನೆ ಮಾಡಿ, ಒಟ್ಟು ಖರ್ಚಿನ 20% ಕೇವಲ ಬಡ್ಡಿ ಪಾವತಿಗೆ ಹೋಗುತ್ತೆ. ಈಗ ನಮಗೆ ಸರ್ಕಾರದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯದಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಕೊಟ್ಟ ಮಾತುಗಳಿಗೂ ವಾಸ್ತವದಲ್ಲಿ ಮೀಸಲಿಟ್ಟ ಹಣಕ್ಕೂ ಇರೋ ಅಂತರವನ್ನ ನೋಡೋಣ ಬನ್ನಿ. ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಒಂದು ದೊಡ್ಡ ಘೋಷಣೆ ಮಾಡಿದ್ರು. ಪ್ರಮುಖ ಕೈಗಾರಿಕಾ ಪ್ರದೇಶಗಳ ಹತ್ರ 5 ಹೊಸ ಯೂನಿವರ್ಸಿಟಿ ಟೌನ್ಶಿಪ್ಗಳನ್ನ ಕಟ್ತಾರಂತೆ. ಕೇಳಕ್ಕೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಆದ್ರೆ ವಾಸ್ತವದ ಅಂಕಿಅಂಶಗಳು ಬೇರೆನೆ ಕತೆ ಹೇಳ್ತವೆ. ಕಳೆದ 60 ವರ್ಷಗಳಿಂದ ತಜ್ಞರು ಏನ್ ಹೇಳ್ತಿದ್ದಾರೆ ಅಂದ್ರೆ, ದೇಶದ GDPಯ 6% ಭಾಗ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ. ಆದ್ರೆ ನಾವು ಇವತ್ತಿಗೂ ಅದರ ಅರ್ಧಕ್ಕಿಂತ ಅಂದ್ರೆ 3%ಗಿಂತಲೂ ಕಡಿಮೆ ಖರ್ಚು ಮಾಡ್ತಿದ್ದೀವಿ. ದೊಡ್ಡ ಯೋಜನೆಗಳ ಘೋಷಣೆ ಒಂದು ಕಡೆ ಆದ್ರೆ ಮೂಲಭೂತ ಹೂಡಿಕೆ ಇನ್ನೊಂದು ಕಡೆ. ಈಗ ಆರೋಗ್ಯ ಕ್ಷೇತ್ರಕ್ಕೆ ಬರೋಣ. ಇಲ್ಲೂ ಅಷ್ಟೇ, ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತಾರಲ್ಲ, ಅಂದ್ರೆ ನರ್ಸ್ಗಳು, ಟೆಕ್ನಿಷಿಯನ್ಸ್, ಅವರಿಗೆ ತರಬೇತಿ ಕೊಡೋ ಸಂಸ್ಥೆಗಳನ್ನ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತ ಒಂದು ಪ್ರಮುಖ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲೂ ನಾವು ಶಿಕ್ಷಣದಲ್ಲಿ ನೋಡಿದ ಅದೇ ಪ್ಯಾಟರ್ನ್ ರಿಪೀಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಒಂದು ದೇಶ ತನ್ನ GDPಯ 5% ಅನ್ನ ಆರೋಗ್ಯಕ್ಕೆ ಮೀಸಲಿಡಬೇಕು. ಆದ್ರೆ ಭಾರತದಲ್ಲಿ ಈ ಖರ್ಚು ಕೇವಲ 2% ಅಷ್ಟೇ. ಶಿಫಾರಸ್ಸು ಒಂದು ಕಡೆ, ವಾಸ್ತವ ಇನ್ನೊಂದು ಕಡೆ. ಇದೇ ಮಾದರಿ ಬೇರೆ ಕ್ಷೇತ್ರಗಳಲ್ಲೂ ಇದೆಯಾ? ನಗರ ಮೂಲಸೌಕರ್ಯ, ಪರಿಸರ ಇಂತಹ ದೊಡ್ಡ ಸವಾಲುಗಳ ವಿಷಯದಲ್ಲಿ ಪರಿಸ್ಥಿತಿ ಹೇಗಿದೆ? ಬನ್ನಿ ಅದನ್ನು ಪರಿಶೀಲಿಸೋಣ. ಬಜೆಟ್ ಭಾಷಣದಲ್ಲಿ ನಗರಗಳನ್ನ ಆಧುನೀಕರಣಗೊಳಿಸೋ ಬಗ್ಗೆ, ಹೈಸ್ಪೀಡ್ ರೈಲುಗಳ ಮೂಲಕ ಸಂಪರ್ಕ ಕಲ್ಪಿಸೋ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡಲಾಯಿತು. 7 ಹೈಸ್ಪೀಡ್ ರೈಲು ಕಾರಿಡಾರ್ಗಳು, ನಗರ ಆರ್ಥಿಕ ವಲಯಗಳ ಅಭಿವೃದ್ಧಿ, ಹೀಗೆ ಭರವಸೆಗಳಿಗೇನೂ ಕಮ್ಮಿ ಇರಲಿಲ್ಲ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ವಾಸ್ತವದಲ್ಲಿ ನಗರ ಅಭಿವೃದ್ಧಿಗೆ ಮೀಸಲಿಟ್ಟಿರೋ ಹಣವನ್ನ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 11.6% ಕಡಿತಗೊಳಿಸಲಾಗಿದೆ. ಮಾತುಗಳು ದೊಡ್ಡದಾದ ಹಾಗೆ ಕಾಣುತ್ತೆ, ಆದರೆ ಹಂಚಿಕೆ ಮಾತ್ರ ಕಡಿಮೆಯಾಗಿದೆ. ಇದು ಹೇಗೆ ಸಾಧ್ಯ?
ಈಗ ಮತ್ತೊಂದು ಗಂಭೀರ ವಿಷಯ, ಮಾಲಿನ್ಯ. 2024-25ರಲ್ಲಿ ಮಾಲಿನ್ಯವನ್ನ ನಿಯಂತ್ರಿಸುಕೆ ಅಂತ ಸರ್ಕಾರ 8.58 ಬಿಲಿಯನ್ ರೂಪಾಯಿಯಷ್ಟು ದೊಡ್ಡ ಮೊತ್ತವನ್ನೇ ಮೀಸಲಿಟ್ಟಿತ್ತು. ಆದ್ರೆ ಪ್ರಶ್ನೆ ಇರೋದಿಲ್ಲಿ, ಇಷ್ಟು ಹಣ ಮೀಸಲಿಟ್ಟಿದ್ದು ಸರಿ, ಆದ್ರೆ ಅದರಲ್ಲಿ ನಿಜವಾಗ್ಲೂ ಖರ್ಚಾಗಿದ್ದು ಎಷ್ಟು? ಉತ್ತರ ಕೇಳಿದ್ರೆ ನಿಮಗೆ ಆಘಾತ ಆಗತ್ತೆ. ಮೀಸಲಿಟ್ಟ ಒಟ್ಟು ಹಣದಲ್ಲಿ ಕೇವಲ 2%ಗಿಂತ ಕಡಿಮೆ, ಅಂದ್ರೆ ಬರೀ 160 ಮಿಲಿಯನ್ ರೂಪಾಯಿ ಮಾತ್ರ ಖರ್ಚಾಗಿದೆ. ಇದು ಹಂಚಿಕೆ ಮತ್ತು ವಾಸ್ತವದ ನಡುವಿನ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಶಿಕ್ಷಣ, ಆರೋಗ್ಯ, ನಗರ ಅಭಿವೃದ್ಧಿ, ಪರಿಸರ ಈ ಎಲ್ಲ ಪ್ರಮುಖ ಕ್ಷೇತ್ರಗಳನ್ನ ನೋಡಿದ್ಮೇಲೆ ನಮಗೊಂದು ಸ್ಪಷ್ಟವಾದ ಮಾದರಿ, ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಇದು ಬಜೆಟ್ ಭಾಷಣದಲ್ಲಿ ಎಲ್ಲೂ ಲೆಕ್ಕ ಆಗಿಲ್ಲ. ನಾವು ನೋಡಿದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದೇ ಕಥೆ. ಶಿಕ್ಷಣದಲ್ಲಿ ದೊಡ್ಡ ಆಲೋಚನೆಗಳು, ಆದ್ರೆ ಫಂಡಿಂಗ್ ಮಾತ್ರ ಶಿಫಾರಸಿನ ಅರ್ಧದಷ್ಟು. ಆರೋಗ್ಯದಲ್ಲಿ ಹೊಸ ಯೋಜನೆಗಳು, ಆದ್ರೆ ಖರ್ಚು ಮಾತ್ರ ಶಿಫಾರಸು ಮಾಡಿದ 5% ಅಲ್ಲ, ಕೇವಲ 2%ನಲ್ಲೇ ನಿಂತಿದೆ. ನಗರ ಅಭಿವೃದ್ಧಿಗೆ ಹೈ ಸ್ಪೀಡ್ ರೈಲುಗಳ ಮಾತು, ಆದ್ರೆ ಮೂಲ ಬಜೆಟಿಗೆ ಕತ್ತರಿ. ಇದೇ ರೀತಿ ಬೇರೆ ಕ್ಷೇತ್ರಗಳಲ್ಲೂ ಅಷ್ಟೇ. ದೊಡ್ಡ ಘೋಷಣೆಗಳು ಒಂದು ಕಡೆ, ಅದಕ್ಕೆ ಬೇಕಾದ ಹಣಕಾಸಿನ ಬೆಂಬಲ ಇನ್ನೊಂದು ಕಡೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಘೋಷಣೆಗಳಿಗೂ ಆಚೆ ವಾಸ್ತವದ ಹಂಚಿಕೆಗಳಿಗೂ ನಡುವೆ ಇರೋ ಈ ಅಂತರ, ಇದು ನಮ್ಮ ದೇಶದ ನಿಜವಾದ ಆದ್ಯತೆಗಳ ಬಗ್ಗೆ ಏನನ್ನು ಹೇಳುತ್ತೆ? ಈ ಪ್ರಶ್ನೆಯೊಂದಿಗೆ ಯೋಚನೆ ಮಾಡೋಣ.